ನಮಸ್ಕಾರ ಕರ್ನಾಟಕ. ತುಂಬ ದಿನ ಆದಮೇಲೆ ಒಂದು ಲಾಂಗ್ ಡ್ರೈವ್ ಹೋಗೋಣ ಅಂತ ಹೊರಟಿದ್ದೆ. ಆದರೆ ಎಲ್ಲಿಗೆ ಹೋಗಬೇಕು, ಯಾಕೆ ಹೋಗಬೇಕು ಅನ್ನೋದು ಒಂದು ಪ್ರಶ್ನೆ ಆಗಿತ್ತು. ವೀಕೆಂಡ್ ಎಂಜಾಯ್ ಮಾಡೋಕ್ಕೆ ನಮ್ಮ ಕರ್ನಾಟಕದಲ್ಲಿ ತುಂಬ ಪ್ರದೇಶಗಳಿದ್ದಾವೆ. ಹಾಗೆ ನಮ್ಮ ದೇಶದ ಇತಿಹಾಸವನ್ನು, ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನು ಹೇಳೋಕಂತಾನೆ ನಮ್ಮ ಕರ್ನಾಟಕದಲ್ಲಿ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಪ್ರದೇಶವಿದೆ. ಅಂತಹ ಇತಿಹಾಸ ಹೊಂದಿರುವಂತಹ ಪ್ರದೇಶ ಕೋಲಾರ ಜಿಲ್ಲೆಯಲ್ಲಿರುವಂತಹ ಆವನಿ. ಈ ಆವನಿ ಅನ್ನುವ ಊರಿಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ತ್ರೇತಾಯುಗದಲ್ಲಿ ನಡೆದಂತ ರಾಮಾಯಣ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ರಾಮರಾವಣ ಯುದ್ಧ ಮುಗಿದ ಮೇಲೆ ಶ್ರೀರಾಮ ಪ್ರಭುಗಳು ಯುದ್ಧವನ್ನು ಗೆದ್ದು ಲಂಕದಿಂದ ಸೀತಾದೇವಿಯನ್ನ ಅಯೋಧ್ಯೆಗೆ ಕರ್ಕೊಂಡು ಬರ್ತಾರೆ. ಅಯೋಧ್ಯೆಗೆ ಬಂದ ಮೇಲೆ ಶ್ರೀರಾಮ ಪ್ರಭುಗಳಿಗೆ ಪಟ್ಟಾಭಿಷೇಕ ಆಗುತ್ತೆ. ಶ್ರೀರಾಮ ಪ್ರಭುಗಳು ಅಯೋಧ್ಯೆಗೆ ರಾಜರಾಗ್ತಾರೆ. ಎಲ್ಲ ಚೆನ್ನಾಗೇ ಇರುತ್ತೆ. ಆದ್ರೆ ರಾಜ್ಯದಲ್ಲಿ ಒಬ್ರು ಯಾರು ಸೀತಾದೇವಿ ಬಗ್ಗೆ ಒಂದು ಅಪವಾದವನ್ನು ಮಾಡುತ್ತಾರೆ. ಆ ಅಪವಾದ ಏನಂದ್ರೆ, ಸೀತಾದೇವಿ 1 ವರ್ಷಗಳ ಕಾಲ ರಾವಣ ಜೊತೆ ಲಂಕದಲ್ಲೇ ಇದ್ರು. ಅಂತ ಸೀತಾದೇವಿನ ಶ್ರೀರಾಮರು ಕರ್ಕೊಬಂದು ಮನೆಯಲ್ಲಿ ಇಟ್ಕೊಂಡ್ರು ಅನ್ನೋ ಒಂದು ಅಪವಾದ ಬರುತ್ತೆ. ಸೀತಾದೇವಿ ಕ್ಯಾರೆಕ್ಟರ್ ಬಗ್ಗೆ ಆಗ್ಲಿ, ಆ ತಾಯಿಯ ಶಕ್ತಿ ಬಗ್ಗೆ ಆಗ್ಲಿ ಗೊತ್ತಿಲ್ದಿರೋರು ಏನೇನೋ ಮಾತಾಡೋಕೆ ಶುರು ಮಾಡ್ತಾರೆ. ಆ ಮಾತುಗಳು ಶ್ರೀರಾಮನ ಕಿವಿಗೆ ಬೀಳ್ತವೆ. ತನ್ನದೇ ರಾಜ್ಯದಲ್ಲಿ ತನ್ನ ಪತ್ನಿ ಬಗ್ಗೆ ಇಷ್ಟು ಕೆಟ್ಟದಾಗಿ ಮಾತಾಡ್ತಿರೋ ವಿಷಯ ತಿಳಿದ ಶ್ರೀರಾಮ ಪ್ರಭುಗಳಿಗೆ ತುಂಬಾ ನೋವಾಗುತ್ತೆ. ತನ್ನ ಪತ್ನಿ ಬಗ್ಗೆ ಕೆಟ್ಟದಾಗಿ ಮಾತಾಡೋ ಈ ಜನಗಳ ಮಧ್ಯೆ ಇರಬಾರ್ದಂತ ಶ್ರೀರಾಮ ಪ್ರಭುಗಳು ಹಾಗೆ ಸೀತಾದೇವಿ ರಾಜ್ಯವನ್ನು ಬಿಟ್ಟು ಮತ್ತೆ ಕಾಡಕ್ಕೂ ಹೋಗಲು ಸಿದ್ಧರಾಗ್ತಾರೆ. ಒಂದು ಕಡೆ ಪ್ರಭುಗಳನ್ನೇ ನಂಬಿಕೊಂಡಿರುವಂತ ರಾಜ್ಯ, ಇನ್ನೊಂದು ಕಡೆ ಪ್ರಾಣಕ್ಕಿಂತ ಹೆಚ್ಚಾದ ಸೀತಾದೇವಿ. ಆಗ ಶ್ರೀರಾಮ ಪ್ರಭುಗಳು ಒಂದು ನಿರ್ಧಾರ ತಗೋತಾರೆ. ರಾಜ್ಯವನ್ನು ಅವರ ಸಹೋದರರು ಪಾಲಿಸಲು ಹೇಳಿ ಸೀತಾದೇವಿ ಜೊತೆ ವನವಾಸಕ್ಕೆ ಹೋಗಲು ನಿರ್ಧಾರವನ್ನು ತಗೋತಾರೆ. ಆಗ ಭರತ ಲಕ್ಷ್ಮಣ ಇದಕ್ಕೆ ಒಪ್ಪೋದಿಲ್ಲ. ಯಾರೋ ಏನೋ ಅಂದಿದ್ದಾರೆ ಅಂತ ರಾಮ ಸೀತೆ ಮತ್ತೆ ವನವಾಸಕ್ಕೆ ಹೋಗೋದು ಇವರಿಗೆ ಇಷ್ಟ ಇರಲ್ಲ. ಹಾಗೆ ರಾಜ್ಯವನ್ನು ಪಾಲಿಸಲು ನಮಗೆ ಆಗೋದಿಲ್ಲ, ಇದನ್ನ ಶ್ರೀರಾಮ ಪ್ರಭುಗಳೇ ಪಾಲಿಸಬೇಕು ಎಂದು ಹೇಳುತ್ತಾರೆ. ಆ ಮಾತು ಕೇಳಿದ ಶ್ರೀರಾಮ ಪ್ರಭುಗಳಿಗೆ ಏನು ಮಾಡ್ಬೇಕಂತ ಗೊತ್ತಿಲ್ಲದೆ ಒಂದು ಸಂಕಷ್ಟದಲ್ಲಿ ಇರ್ತಾರೆ. ಎಷ್ಟೋ ಪ್ರತಿಷ್ಠೆ ಹೊಂದಿರುವಂತಹ ರಾಜ್ಯಕ್ಕಾಗ್ಲಿ, ಶ್ರೀರಾಮ ಪ್ರಭುಗಳ ವಂಶಕ್ಕೆ ಆಗ್ಲಿ ಯಾವುದೇ ಸಣ್ಣ ಕೆಟ್ಟ ಹೆಸರು ಬರಬಾರದೆ ಎಂದು ಸೀತಾದೇವಿಯ ಒಬ್ಬರನ್ನೇ ವನವಾಸಕ್ಕೆ ಕಳಿಸಲು ನಿರ್ಧಾರವನ್ನು ತಗೋತಾರೆ. ಶ್ರೀರಾಮರಿಗೆ ಇಷ್ಟವಿಲ್ಲದಿದ್ದರೂ ಸೀತಾದೇವಿಯನ್ನು ಕಾಡಲ್ಲಿ ಬಿಟ್ಟು ಬರಲು ಲಕ್ಷ್ಮಣರಿಗೆ ಹೇಳುತ್ತಾರೆ. ಆಗ ಲಕ್ಷ್ಮಣ ಸೀತಾದೇವಿನ ಕರ್ಕೊಬಂದು ಒಂದು ಕಾಡಿನ ಪ್ರದೇಶದಲ್ಲಿ ಬಿಡ್ತಾರೆ. ಆ ಪ್ರದೇಶವೇ ಆವನಿ. ಇಲ್ಲಿ ಸೀತಾದೇವಿಗೆ ಕಾಡಿಗೆ ಬರೋವರೆಗೂ ಕೂಡ ಗೊತ್ತಾಗಲ್ಲ ಅವರು ವನವಾಸಕ್ಕೆ ಬಂದಿದ್ದಾರೆ ಅಂತ. ಇಲ್ಲೊಂದು ದುಃಖದ ಸಂಗತಿ ಏನಂದ್ರೆ, ಅದೇ ಟೈಮಲ್ಲಿ ಸೀತಾದೇವಿ ಪ್ರೆಗ್ನೆಂಟ್ ಆಗಿರ್ತಾರೆ. ಈ ವಿಷಯ ಶ್ರೀರಾಮರಿಗೆ ಕೂಡ ಗೊತ್ತಿರುತ್ತೆ. ಆದ್ರೆ ಅವರ ರಾಜ್ಯಕ್ಕಾಗ್ಲಿ, ಅವರ ವಂಶಕ್ಕಾಗ್ಲಿ ಯಾವುದೇ ಒಂದು ಚಿಕ್ಕ ಅವಮಾನ ಕೂಡ ಆಗ್ಬಾರ್ದು ಎಂದು ಸೀತಾದೇವಿ ಒಬ್ಬರನ್ನೇ ವನವಾಸಕ್ಕೆ ಕಳಿಸ್ತಾರೆ. ವನವಾಸದಲ್ಲಿ ಇದ್ದ ಸೀತಾದೇವಿಗೆ ವಾಲ್ಮೀಕಿ ಮಹರ್ಷಿಯವರು ಇಲ್ಲೇ ಪರಿಚಯವಾಗ್ತಾರೆ. ತನ್ನ ಮುಂದೆ ಇರುವುದು ಸೀತಾದೇವಿ ಅಂತ ಗೊತ್ತಾಗಿ ವಾಲ್ಮೀಕಿ ಮಹರ್ಷಿಯವರು ಸೀತಾದೇವಿಗೆ ಆಶ್ರಯವನ್ನು ನೀಡುತ್ತಾರೆ. ಆಗ ಸೀತಾದೇವಿ ವಾಲ್ಮೀಕಿ ಮಹರ್ಷಿ ಜೊತೆ ಒಂದು ಮಾತನ್ನು ಹೇಳುತ್ತಾರೆ. ಅದೇನಂದ್ರೆ, ನಾನು ಸೀತಾದೇವಿ ಎಂದು ಯಾರಿಗೂ ಗೊತ್ತಾಗಬಾರದು, ಹಾಗೆ ವನವಾಸಕ್ಕೆ ಬಂದಿದ್ದೇನೆ ಅಂತ ಯಾರಿಗೂ ಹೇಳಬಾರದು ಎಂದು ವಾಲ್ಮೀಕಿ ಮಹರ್ಷಿಯವರ ಜೊತೆ ಹೇಳುತ್ತಾರೆ. వచ్చేస్తుంది నీళ్ళు. దీంట్లో బాగుంటుందిగా. ಆಗ ವಾಲ್ಮೀಕಿ ಮಹರ್ಷಿಯವರು ಸೀತಾದೇವಿಗೆ ಒಂದು ಹೆಸರನ್ನು ಇಡುತ್ತಾರೆ. ಆ ಹೆಸರೇ ಲೋಕಪಾವನಿ. ಸಮಯ ಬದಲಾಗುತ್ತಾ ಪಾವನಿ ಅನ್ನೋದು ಆವನಿಯಾಗಿದೆ. ಈ ಆವನಿಗೆ ಅವಂತಿಕ ಕ್ಷೇತ್ರ ಅಂತ ಕೂಡ ಕರೆಯಲಾಗುತ್ತದೆ. ವಾಲ್ಮೀಕಿ ಮಹರ್ಷಿ ಅವರ ಆಶ್ರಮ ಹಾಗೆ ಲವಕುಶರ ಜನ್ಮಸ್ಥಳ, ಸೀತಾದೇವಿ ನಿರ್ಮಿಸಿದಂಥ ಪಾರ್ವತಿ ದೇವಿ ದೇವಸ್ಥಾನ, ಇನ್ನೂ ಹಲವಾರು ವಿಶಿಷ್ಟ ಪ್ರದೇಶಗಳು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಆವನಿ ಅಂದ್ರೆ ಮೊದಲು ನೆನಪಾಗೋದೆ ರಾಮಲಿಂಗೇಶ್ವರ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ತ್ರೇತಾಯುಗದಲ್ಲಿ ರಾಮ ಲಕ್ಷ್ಮಣ ಹಾಗೆ ಸೀತಾದೇವಿ ವನವಾಸದಲ್ಲಿದ್ದಾಗ ರಾಮ ಲಕ್ಷ್ಮಣ ಶಿವಪೂಜೆ ಮಾಡಲು ಇಲ್ಲೊಂದು ಶಿವಲಿಂಗವನ್ನು ಏರ್ಪಡಿಸಲಾಗಿದೆ ಎಂದು ಇಲ್ಲಿನ ಪ್ರಜೆಗಳು ಹೇಳುತ್ತಿದ್ದಾರೆ. ಆದ್ರೆ 9ನೇ ಶತಮಾನದಲ್ಲಿ ನೊಲಂಬ ರಾಜವಂಶಸ್ಥರು ಈ ದೇವಸ್ಥಾನವನ್ನು ನಿರ್ಮಿಸಲಾಗಿತ್ತು. ಈ ದೇವಸ್ಥಾನದಲ್ಲಿ ರಾಮ ಲಕ್ಷ್ಮಣ ಸೇರಿದಂತೆ ಭರತ ಶತ್ರುಘ್ನ ಹಾಗೆ ವಾಲಿ ಸುಗ್ರೀವ, ವಾಲ್ಮೀಕಿ ಹೆಸರಲ್ಲಿ ಕೂಡ ದೇವಸ್ಥಾನಗಳಿದ್ದಾವೆ.
ಆವನಿ ಸೀತಾದೇವಿ ಬೆಟ್ಟ. ವಾಲ್ಮೀಕಿ ಅವರ ಮೂಲಾಶ್ರಮ ಕೂಡ ಇದೇ ಬೆಟ್ಟದಲ್ಲಿದೆ. ಶ್ರೀರಾಮ ಹಾಗೂ ಲವಕುಶರ ನಡುವೆ ಅಶ್ವಮೇಧ ಕುದುರೆಗೋಸ್ಕರ ಒಂದು ಯುದ್ಧವನ್ನು ನಡೆಯುತ್ತೆ. ಆ ಯುದ್ಧವನ್ನು ಸೀತಾದೇವಿ ಇಲ್ಲಿ ಕಾಣಿಸ್ತಿರುವಂಥ ಬಂಡೆ ಮೇಲೆ ಕುತ್ಕೊಂಡು ನೋಡ್ತಿದ್ರು ಎಂದು ಸ್ಥಳೀಯರು ಹೇಳುತ್ತಾರೆ. ಪಂಚಪಾಂಡವರ ದೇವಾಲಯ. ಇದು ಪಾಂಡವರ ಕಾಲದಲ್ಲಿ ಅವರು ವನವಾಸಕ್ಕೆ ಬಂದಾಗ ಅವರು ನಿರ್ಮಿಸಲಾದಂಥ ದೇವಸ್ಥಾನವಿದು. ವಾಲ್ಮೀಕಿ ಆಶ್ರಮ. ಇದು ವಾಲ್ಮೀಕಿ ಅವರು ನಿವಾಸ ಇದ್ದಂಥ ಪ್ರದೇಶ. ಸೀತಾದೇವಿ ಲವಕುಶರಿಗೆ ಜನ್ಮ ನೀಡಿದ್ದು ಕೂಡ
ಇದೇ ಆಶ್ರಮದಲ್ಲೇ. ಈ ಸ್ಥಳದಲ್ಲಿ ಸೀತಾದೇವಿ ಲವಕುಶರಿಗೆ ಜನ್ಮ ನೀಡಿದ್ದು. ಅದೆಷ್ಟೋ ಜನ ಮಕ್ಕಳಿಲ್ಲದ ದಂಪತಿಗಳು ಸೀತಾದೇವಿ ಲವಕುಶರಿಗೆ ಜನ್ಮ ನೀಡಿದ ಈ ಸ್ಥಳದಿಂದ ಮಣ್ಣು ತಗೊಂಡೋಗಿ ಪೂಜೆ ಮಾಡಿದ್ರೆ ಮಕ್ಕಳಾಗ್ತಾರೆ ಅನ್ನೋದು ಅವರ ನಂಬಿಕೆ. ಇಲ್ಲಿನ ಮಣ್ಣು ತಗೊಂಡೋಗಿ ಪೂಜೆ ಮಾಡಿದ್ರೆ ಮಕ್ಕಳಾಗ್ತಾರೆ ಅನ್ನೋ ನಂಬಿಕೆ ಅವರವರ ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ಆದ್ರೆ ಇಲ್ಲಿನ ಮಣ್ಣು ನೋಡಿದ್ರೆ ಆಚೆ ಇರುವ ಮಣ್ಣಿಗೆ ಇಲ್ಲಿಗೆ ತುಂಬಾ ಡಿಫ್ರೆಂಟ್ ಆಗಿತ್ತು. ಓ ಮೈ ಗಾಡ್, ನೋಡಿ ಹಿಂಗಿದೆಯಾ ಜಾಗ. ಇಲ್ಲಿರೋ ಮಣ್ಣು ತಗೊಂಡು ಹೋದ್ರೆ ಮಕ್ಕಳಿಂದ ಆಗದೆ ಇರೋರಿಗೆ ಮಕ್ಕಳಾಗ್ತಾರೆ ಅಂತ. ಹೌದು, ಇಲ್ಲಿ ಆಚೆ ನೋಡಿದ್ರೆ ಒಂಥರ ಇತ್ತು ಮಣ್ಣು, ಇಲ್ಲಿ ನೋಡಿದ್ರೆ ಫುಲ್ ಕೆಂಪಾಗಿದೆ. ಇಲ್ಲಿ ಮಾತ್ರ ಸೀತಾದೇವಿ ಲವಕುಶರಿಗೆ ಹಾಲು ಕುಡಿಸಿದ್ದಂಥ ಪಾಲಾಡಿ ಇದು. ಇಲ್ಲಿ ಕಾಣಿಸ್ತಿರುವಂಥ ದೇವಸ್ಥಾನವೇ ಸೀತಾತಾಯಿ ನಿವಾಸ ಇದ್ದಂಥ ಪ್ರದೇಶ. ಏಕಾಂತ ರಾಮಸ್ವಾಮಿ ಮಂದಿರ, ಶ್ರೀರಾಮ ಪ್ರಭುಗಳು ವಿಶ್ರಾಂತಿ ಪಡೆದಂಥ ಪ್ರದೇಶ ಇದು.
ಲಕ್ಷ್ಮಣ ತೀರ್ಥ, ಇದನ್ನ ಧನುಷ್ಕೋಟಿ ಅಂತಾನೂ ಕರೀತಾರೆ. ಇದ್ರ ವಿಶಿಷ್ಟತೆ ಏನಂದ್ರೆ ಲಕ್ಷ್ಮಣ ಸೀತಾದೇವಿನ ಕಾಡಲ್ಲಿ ಬಿಡೋಕೆ ಅಂತ ಕರ್ಕೊ ಬರ್ತಿರುವಾಗ ಸೀತಾದೇವಿಗೆ ದಾಹವಾಗುತ್ತೆ. ಆಗ ಸುತ್ತಮುತ್ತ ಎಲ್ಲೇ ನೋಡಿದ್ರು ನೀರು ಸಿಗೋದಿಲ್ಲ. ಆಗ ಲಕ್ಷ್ಮಣ ಅವ್ರ ಹತ್ರ ಇರೋ ಬಾಣದಿಂದ ಭೂಮಿಯನ್ನು ಒಗೆದು ನೀರನ್ನು ತೆಗಿತಾರೆ. ಆ ಪ್ರದೇಶವೇ ಇಲ್ಲಿರುವಂತ ಲಕ್ಷ್ಮಣ ತೀರ್ಥ. ಇಲ್ಲಿ ಕಾಣಿಸ್ತಿರುವಂತ ಈ ಹೆಜ್ಜೆಯ ಗುರುತುಗಳು ಲಕ್ಷ್ಮಣ ಹಾಗೂ ಆಂಜನೇಯ ಪಾದಗುರುತುಗಳೆಂದು ಇಲ್ಲಿನ ಸ್ಥಳೀಯರು ಹೇಳುತ್ತಿದ್ದಾರೆ. ಸೀತಾ ಪಾರ್ವತಿ ದೇವಸ್ಥಾನ. ಸೀತಾ ಮಾತೆ ಪಾರ್ವತಿ ದೇವಿನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಿದ್ದಂತ ಪ್ರದೇಶ ಇದು. ಈ ದೇವಸ್ಥಾನದಲ್ಲಿ ಮೊದಲು ಪಾರ್ವತಿ ದೇವಿ ವಿಗ್ರಹ ಮಾತ್ರ ಇತ್ತು. ಆದ್ರೆ ಇಲ್ಲಿನ ಜನಗಳು ಸೀತಾದೇವಿ ನೆನಪಿಗೋಸ್ಕರ ಸೀತಾದೇವಿ ವಿಗ್ರಹವನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಕುದುರೆ ಬಂಡೆ. ಲವಕುಶರು ಅಶ್ವಮೇಧ ಕುದುರೆನ ಕಟ್ಟಾಕಿದ್ದಂಥ ಪ್ರದೇಶ ಇದು. ಲವಕುಶರು ಆ ಕುದುರೆನ ಇಲ್ಲಿ ಕಟ್ಟಾಕಿ ಹೋಗಿರ್ತಾರೆ. ಆಗ ಆ ಕುದುರೆಗೆ ಹಸಿವಾಗಿ ಸುತ್ತಮುತ್ತ ತಿನ್ನೋಕೆ ಏನು ಸಿಕ್ಕದೆ ಇಲ್ಲಿ ಕಾಣಿಸ್ತಿರುವಂಥ ಈ ಕಲ್ಲು ಬಂಡೆನ ತಿಂದಿರುತ್ತೆ.
ಅಗ್ನಿತೀರ್ಥ. ಶ್ರೀರಾಮ ಸೀತಾದೇವಿಗೆ ಅಗ್ನಿ ಪರೀಕ್ಷೆ ಮಾಡೋದು ನಾವು ರಾಮಾಯಣದಲ್ಲಿ ಕೇಳಿದ್ವಲ್ಲ, ಆ ಪ್ರದೇಶವೇ ಇದು. ಗಂಡನ ಮತ ಬೇಡ ಅನ್ನದೇ ಸೀತಾದೇವಿಯ ಬೆಂಕಿಯಲ್ಲೂ ಬೀಳಲು ಸಿದ್ಧರಾಗ್ತಾರೆ. ಆಗ ಬೆಂಕಿಯಲ್ಲೂ ಬಿದ್ದಾಗ ಭೂಮಿಯಿಂದ ನೀರು ಬಂದು ಸೀತಾದೇವಿನ ರಕ್ಷಣೆ ಮಾಡುತ್ತೆ. ಆ ಪ್ರದೇಶವೇ ಇದು. ಇಲ್ಲಿನ ವಿಶೇಷವೇನೆಂದ್ರೆ ನಾವು ಯಾವುದೇ ಸೀಸನ್ ಅಲ್ಲಿ ಬಂದು ನೋಡಿದ್ರು ಇಲ್ಲಿ ನೀರು ಇದ್ದೇ ಇರುತ್ತೆ, ಖಾಲಿ ಆಗೋದೇ ಇಲ್ಲ. ಹೊರಳಗುಂಡು. ಸೀತಾದೇವಿಗೆ ಶೀಲ ಪರೀಕ್ಷೆ ಮಾಡಲು ಶ್ರೀರಾಮ ಪ್ರಭುಗಳು ಕೆಲವೊಂದು ಪರೀಕ್ಷೆಗಳನ್ನ ಇಡುತ್ತಾರೆ. ಅದರಲ್ಲಿ ಈ ಹೊರಳಗುಂಡು ಪರೀಕ್ಷೆ ಒಂದು. ಅದು ಹೇಗೆ ಪರೀಕ್ಷೆ ಮಾಡಿದ್ದಾರೆಂದು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಇಷ್ಟು ದೊಡ್ಡ ಕಾಲಿಗೆ ಬರೀ ಎರಡೇ ಕಡೆ ಸಪೋರ್ಟ್, ಅಲ್ಲಿ ಆ ಕಡೆ ಮತ್ತೆ ಈ ಕಡೆ ಸಪೋರ್ಟ್ ಇರೋದಷ್ಟೇ. ಇನ್ನು ಮುಂದೆನಾ? ಎಲ್ಲೂ ಜಾಯಿಂಟ್ ಇಲ್ಲ, ಎರಡೇ ಕಡೆ ಇಲ್ಲ, ಅಲ್ಲೊಂದು ಇಲ್ಲೊಂದು ಅಷ್ಟೇ.